ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತೆ. ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ. ಅದರ ಪರಿಣಾಮ ಒಳ್ಳೆಯದಾಗಿರದಿದ್ದರೂ ಸಹ ಅದನ್ನು ಪೂರ್ಣಗೊಳಿಸಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇಲ್ಲ. ಅಧಿಕಾರಕ್ಕಾಗಿ ಹೋರಾಡಿ, ಆದರೆ ಯಾವುದರ ಮೇಲೆ ನಿಮಗೆ ಅಧಿಕಾರವಿಲ್ಲವೋ ಅದರ ಮೋಹವನ್ನು ಬಿಟ್ಟುಬಿಡಿ. ಸಮಯ ಕೂಡಿ ಬರುವವರೆಗೆ ಕಾಯುವುದೇ ಬದುಕು. ನಮ್ಮ ಕನಸಿಗಿಂತ ನಮ್ಮ ಶ್ರಮ ದೊಡ್ಡದಾಗಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧವೆಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು, ವಿಸ್ಮಯವೆಂದರೆ ಇವೆಲ್ಲವೂ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಸುಖವನ್ನು ಕೊಡುವುದಿಲ್ಲ. ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕಿ. ಅಂದ ಮತ್ತು ಆನಂದ ಬೇರೆಲ್ಲೂ ಇರೋದಿಲ್ಲ, ನಿನ್ನೊಳಗೆ ಇರುತ್ತೆ. ಮತ್ತೆ ಹುಡುಕಬೇಡ ಬೇರೊಂದು ಕಡೆ. ಕೆಲವೊಂದನ್ನು ಬಿಟ್ಟು ಬದುಕಬೇಕು, ಕೆಲವೊಂದನ್ನು ದೂರ ಬಿಟ್ಟು ಬದುಕಬೇಕು, ಕೆಲವೊಂದನ್ನು ಮರೆತು ಬದುಕಬೇಕು. ಇಲ್ಲವಾದರೆ ಆ ಕೆಲವುಗಳೇ ಹಲವುಗಳಾಗಿ ಹಲವಾರು ತರಹ ನಮ್ಮನ್ನು ಕಾಡಲಾರಂಭಿಸುತ್ತೆ. ಯಾವ ವ್ಯಕ್ತಿಯ ಜೊತೆ ಇದ್ದರೆ ನಮಗೆ ಹೆಚ್ಚು ನೆಮ್ಮದಿ ಸಿಗುವುದು, ಆ ವ್ಯಕ್ತಿಯ ಜೊತೆ ಸಮಯ ಕಳೆಯಲು ಸಹ ಅಷ್ಟೇ ಕಡಿಮೆ ಸಿಗುವುದು. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇರುವುದಿಲ್ಲ, ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತೆ. ಬದುಕಿನಲ್ಲಿ ನನಗೂ ಒಬ್ಬ ಒಳ್ಳೆಯ ಗುರುವಿಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳು ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತೆ. ಮನುಷ್ಯನ ಎಲ್ಲ ದುಃಖಗಳಿಗೆ ಮುಖ್ಯ ಕಾರಣ ಅತೃಪ್ತಿ. ಧರ್ಮ ಯಾವುದೇ ಇರಲಿ, ಇಲ್ಲಿ ಲೆಕ್ಕ ಕರ್ಮದ್ದೇ ಆಗಿರುತ್ತೆ. ಇಲ್ಲದನ್ನು ಯೋಚಿಸಿ ಕೊರಗದೆ ಇದ್ದದ್ದನ್ನು ಯೋಚಿಸಿ ಖುಷಿಪಡುವುದು ನಿಜವಾದ ತೃಪ್ತಿ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದ್ರೂ ಹೊಡೆದ ಹಾಲಿನಂತೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಮಾಡಿಕೊಳ್ಳುವ ಜಾಣತನ ನಮ್ಮಲ್ಲಿರಬೇಕು. ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಹೃದಯವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಬಿಟ್ಟುಕೊಟ್ಟ ನಂತರ ಸ್ವಲ್ಪ ಅದು ನಿಮಗೆ ನೋವುಂಟು ಮಾಡಿದರೆ ಅದು ಪರವಾಗಿಲ್ಲ. ಯಾಕೆಂದರೆ ನಿಮ್ಮ ಭಾವನೆಗಳು ನಿಜವಾಗಿದ್ದವು ಎಂದರ್ಥ. ಯಾರು ಅಂತ್ಯಗಳನ್ನು ಇಷ್ಟಪಡುವುದಿಲ್ಲ. ನಿಮ್ಮಿಂದ ದೂರವಾದವರ ಬಗ್ಗೆ ಯೋಚಿಸಬೇಡಿ. ಜಗತ್ತು ದೊಡ್ಡದಿದೆ, ಮತ್ತೆ ಮತ್ತೊಬ್ಬರು ಜೊತೆಯಾಗುತ್ತಾರೆ. ಆದರೆ ಕೆಲವೊಮ್ಮೆ ಉತ್ತಮವಾದ ವಿಷಯಗಳನ್ನು ನಮ್ಮ ಇಚ್ಛೆಗೆ ವಿಷಕಾರಿಯಾದ ನಂತರ ನಾವು ಕೊನೆಗೊಳಿಸಬೇಕಾಗುತ್ತದೆ. ಪ್ರತಿ ಹೊಸ ಆರಂಭವು ಶಾಶ್ವತವಾಗಿ ಉಳಿಯಲು ಉದ್ದೇಶಿಸಿಲ್ಲ, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಜೀವನದಲ್ಲಿ ನಡೆದು ಹೋಗುವುದು ಉಳಿಯಲು ಅಲ್ಲ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಸೋಲದಿದ್ರೆ ನೀವೆಂದೂ ಕಲಿಯೋದಿಲ್ಲ, ಕಲಿಯದಿದ್ರೆ ನೀವೆಂದೂ ಬದಲಾಗೋದಿಲ್ಲ, ಬದಲಾಗದಿದ್ರೆ ನಿಂತ ನೀರಾಗುತ್ತೀರಿ. ಸೋಲು ಬದುಕಿನ ಅಂತ್ಯವಲ್ಲ, ಆದ್ದರಿಂದ ಉತ್ತಮ ಅನುಭವ ಪಡೆಯಬಹುದು. ಬದುಕು ಎಷ್ಟೇ ನೋಯಿಸಿದ್ರೂ ಬದುಕಬೇಕಾಗಿದೆ, ಮನಸ್ಸು ಎಷ್ಟೇ ನೊಂದಿದ್ರೂ ನಗಬೇಕಾಗಿದೆ. ಕೆಲವು ನೋವುಗಳು ಮರೆಯಲಾಗದಿದ್ರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಾಗಿದೆ. ಇದುವೇ ಜೀವನ. ಮನುಷ್ಯ ಏನನ್ನಾದರೂ ಕಳೆದುಕೊಂಡರೂ ಅವನು ಶಾಂತ ಮತ್ತು ಸ್ಥಿರವಾಗಿದ್ದರೆ ಅವನು ಗೆಲ್ಲುತ್ತಾನೆ. ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ. ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ. ಯಾರು ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತೆ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರು ಶಿಕ್ಷೆ ಅನುಭವಿಸಲೇಬೇಕು. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು, ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಬೇಕಲ್ವಾ. ಒಳ್ಳೆಯದು ಸೋತಿರಬಹುದು, ಆದರೆ ಸಾಯೋದಿಲ್ಲ. ಕೆಟ್ಟದ್ದು ಗೆದ್ದಿರಬಹುದು, ಆದರೆ ಖಂಡಿತ ಉಳಿಯೋದಿಲ್ಲ. ಕರ್ಮ ಮಾಡದೆ ನನ್ನಿಂದ ಏನನ್ನೂ ಅಪೇಕ್ಷಿಸಬೇಡ. ಶ್ರದ್ಧೆಯಿಂದ ನೀ ನಿನ್ನ ಕಾಯಕ ಮಾಡು. ನಂತರ ನೀ ಅಪೇಕ್ಷಿಸದಿದ್ರೂ ನಾನು ನಿನ್ನ ಕಾಯಕಕ್ಕೆ ತಕ್ಕ ಪ್ರತಿಫಲ ನೀಡುವೆ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯಪಡಬೇಡ. ಇಲ್ಲಿ ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ. ನೀನು ಎಲ್ಲರಿಗೂ ಬೇಕಾಗುವ ಸಮಯ ಬಂದೇ ಬರುತ್ತೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತೆ. ಜನಸಂದಣಿಯಲ್ಲಿ ನಿಲ್ಲುವುದು ಸುಲಭ, ಆದರೆ ಏಕಾಂಗಿಯಾಗಿ ನಿಲ್ಲಲು ಧೈರ್ಯ ಬೇಕು. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡಬೇಡ. ಯಾಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದೇ ಆದ ಮಹತ್ವವಿದೆ. ಸಂದರ್ಭ ಬಂದಾಗ ಅವುಗಳ ಬೆಲೆ ತಿಳಿಯುತ್ತೆ. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳು ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ.
ಎಡವಿ ಬೀಳುತ್ತೇವೆ ಎಂಬ ಭಯದಲ್ಲಿ ಏಣಿಯನ್ನು ಏರದೇ ಇದ್ರೆ ನೆಲದ ಮೇಲೇನೆ ಬದುಕನ್ನು ನಂಬಿಕೊಂಡು ಇರಬೇಕಾಗುತ್ತದೆ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ, ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ, ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ, ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ, ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ, ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವೆ. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ, ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ, ಯಾಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮಫಲ ಘೋರವಾಗಿರುತ್ತದೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯೋಚಿಸಿ ನೋಡಿ. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ನಾವು ನಮ್ಮ ಮನಸ್ಸನ್ನು ಆದಷ್ಟು ಸ್ಥಿರವಾಗಿಡಲು ಪ್ರಯತ್ನಿಸಬೇಕು, ಏಕೆಂದರೆ ಸ್ಥಿರ ಮನಸ್ಸಿನಿಂದ ನೆಮ್ಮದಿಯ ಜೀವನ ದೊರಕುತ್ತದೆ. ಹಾಗೆಯೇ ನಾವು ನಮ್ಮ ದೇಹವನ್ನು ಆದಷ್ಟು ಚಲಿಸಲು ಬಿಡಬೇಕು, ಏಕೆಂದರೆ ಶರೀರವು ಚಲಿಸಿದಷ್ಟು ಆರೋಗ್ಯವು ಕೂಡ ಸದೃಢವಾಗುತ್ತದೆ. ಕೆಲವೊಮ್ಮೆ ನಾವು ಮಾಡುವ ಅತ್ಯಲ್ಪ ಸಹಾಯವು ಮತ್ತೊಬ್ಬರಿಗೆ ದೊಡ್ಡ ಪ್ರಮಾಣದ ಉಪಕಾರವೇ ಆಗಿರುತ್ತದೆ. ಆದ್ದರಿಂದ ನಾವು ಸಣ್ಣ ಉಪಕಾರವನ್ನು ಕೂಡ ನಿರ್ಲಕ್ಷಿಸಲು ಹೋಗಬಾರದು. ಪರಮಾತ್ಮನು ನೀಡಿರುವ ಪ್ರತಿಯೊಂದು ಕರ್ಮವನ್ನು ನಗು ಮನಸ್ಸಿನಿಂದ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ನಿರಾಶವಾದದ ಕರ್ಮವು ನಮ್ಮನ್ನು ಅಪ್ರಯೋಜಕನನ್ನಾಗಿ ಮಾಡುತ್ತೆ. ಮೊದಲು ನಂಬಿ ನಂತರ ನೋವು ಅನುಭವಿಸುವುದಕ್ಕಿಂತ ಮೊದಲು ನೋವು ಅನುಭವಿಸಿ ನಂತರ ನಂಬುವುದೇ ನಮ್ಮ ಬದುಕಿನ ಶಾಶ್ವತ ಮತ್ತು ಸತ್ಯವಾದ ಗುರಿಯೂ ಆಗಿರಬೇಕು. ಸಹನೆಯಿಂದಿರಲು ಮುಂದಾಗುವುದು ಬಹಳ ಕಷ್ಟಕರವೂ ಹೌದು, ಆದರೆ ಅದು ಅಂತ್ಯದಲ್ಲಿ ಶಾಂತಿ ಮತ್ತು ಸಮಾಧಾನಗಳೆಂಬ ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಪರರ ವಿರುದ್ಧದ ಗೆಲುವಿನಿಂದ ನಮ್ಮಲ್ಲಿ ಪ್ರತೀಕಾರದ ಮನೋಭಾವ ಬೆಳೆಯುತ್ತದೆ. ಹಾಗೆಯೇ ಪರರ ವಿರುದ್ಧದ ಸೋಲು ನಮ್ಮಲ್ಲಿ ಮಾನಸಿಕ ನೋವನ್ನು ತಂದುಕೊಡುತ್ತದೆ. ಪ್ರತೀಕಾರದ ಮತ್ತು ನೋವಿನ ಭಾವನೆಯನ್ನು ತ್ಯಜಿಸಿ ಎಲ್ಲ ಸಮಯವನ್ನು ಸೃಷ್ಟಿಕರ್ತನ ಪರಿಗಣನೆಗೆ ಬಿಟ್ಟ ವ್ಯಕ್ತಿಯ ಜೀವನವು ಸುಂದರವಾಗಿರುತ್ತದೆ. ಪರಿಪೂರ್ಣ ಆಧ್ಯಾತ್ಮ ಜ್ಞಾನವು ನಮ್ಮ ಮನಸ್ಸನ್ನು ವಿಶಾಲಗೊಳಿಸಿ ನಂತರ ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿಸಿ ಅರಳುವಂತೆ ಮಾಡುತ್ತದೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳು ಹೆಚ್ಚಾಗಿ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತೆ. ಭಗವಂತ ಕೆಲವರಿಗೆ ಮಾತ್ರ ಯಾರ ಸಹಾಯ ಇಲ್ಲದೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ವಿಶೇಷ ಸಾಮರ್ಥ್ಯ ನೀಡಿರುತ್ತಾನೆ. ಪ್ರತಿಫಲದ ಹಂಬಲವನ್ನು ಬಿಟ್ಟು ಕಷ್ಟಪಟ್ಟು ದುಡಿಯುವವನು ಮಾತ್ರ ತನ್ನ ಜೀವನವನ್ನು ಯಶಸ್ವಿಗೊಳಿಸುತ್ತಾನೆ. ಯಾವುದು ನಿಜವಲ್ಲವೋ ಅದು ಎಂದಿಗೂ ಇರಲಿಲ್ಲ ಮತ್ತು ಎಂದಿಗೂ ಆಗುವುದಿಲ್ಲ. ಯಾವುದು ನಿಜವೋ ಅದು ಯಾವಾಗಲೂ ಇತ್ತು ಮತ್ತು ನಾಶವಾಗುವುದಿಲ್ಲ. ಹಣ, ಅಧಿಕಾರ, ಸಂಬಂಧ ಇವುಗಳನ್ನು ಸುಳ್ಳಿನಿಂದ, ಅನ್ಯಾಯದಿಂದ ಪಡೆದುಕೊಂಡರೆ ಅದನ್ನು ನೀನು ಕಳೆದುಕೊಳ್ಳುವೆ. ಸತ್ಯದಿಂದ, ನ್ಯಾಯದಿಂದ ಪಡೆದುಕೊಂಡರೆ ಅದು ಶಾಶ್ವತವಾಗಿ ಉಳಿಯುತ್ತೆ.